ವಿಶ್ಲೇಷಣೆ ನಿಖರ ವರದಿ. ಮಹಾರಾಷ್ಟ್ರ ನಾಟಕಕ್ಕೆ ಸುಪ್ರೀಂ ಕೋರ್ಟ್ ತೆರೆ ಎಳೆಯುತ್ತಾ ಚರಿತ್ರೆ ಬರೆಯುತ್ತಾ ಮಹಾ ತೀರ್ಪು. ಬಿಜೆಪಿಗೆ ಶಾಕ್ ಕೊಡುತ್ತಾ ಸುಪ್ರೀಂ ಕೋರ್ಟ್. ಏನಾಗುತ್ತೆ ಮಹಾರಾಷ್ಟ್ರದ ತೀರ್ಪು? ಭಾನುವಾರದಿಂದನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಮಹಾರಾಷ್ಟ್ರದ ವಿಚಾರಣೆ ಆಯ್ತು. ಇವತ್ತು ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಏನಂತ ತೀರ್ಪನ್ನ ಕೊಡುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಹೈಡ್ರಾಮಕ್ಕೆ ಇವತ್ತು ತೆರೆ ಬೀಳುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಫಡ್ನವೀಸ್ ಗೆಲ್ತಾರ ಅಂದ್ರೆ ಅಕಸ್ಮಾತ್ ಸುಮಾರು 3 ರಿಂದ 4 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದೆ ಆದ್ರೆ ಫಡ್ನವೀಸ್ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಅಥವಾ 24 ಗಂಟೆಯ ಒಳಗಡೆ ಪ್ರೂವ್ ಮಾಡಬೇಕು ಅಂದ್ರೆ ಬಿಜೆಪಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಹೊರಬೀಳಲಿರುವಂತದ್ದು. ತೀರ್ಪಿಗೂ ಮುನ್ನ ಶಿವಸೇನೆ ಎನ್ಸಿಪಿ ಕೈ ಈಗ ಆಲ್ರೆಡಿ ಆ ಶಾಸಕರು ಪರೇಡ್ ಅನ್ನ ಮಾಡಿದ್ದಾರೆ, ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ, ಫೋಟೋ ಹಾಕಿದ್ದಾರೆ. 3 ಪಕ್ಷದ ನಾಯಕರು ನಮ್ಮ ಬಳಿ 162 ಶಾಸಕರ ಬಲ ಇದೆ ಅಂತ ಫಡ್ನವೀಸ್ಗೆ ಇವತ್ತೇ ವಿಶ್ವಾಸ ಮತ ಯಾಚನೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್ಗೂ ಕೂಡ ವಿಶ್ವಾಸ ಮತಕ್ಕೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಫಡ್ನವೀಸ್ ಸರ್ಕಾರಕ್ಕೆ ವಿಶ್ವಾಸ ಮತವನ್ನ ಸಾಬೀತು ಮಾಡಿ ಅಂತ ಹೇಳಿದ್ದೆ ಆದಲ್ಲಿ ಸೊ ಅವ್ರು ಪ್ರೂವ್ ಮಾಡ್ಬೇಕಾಗುತ್ತೆ. ಪ್ರೂವ್ ಮಾಡದೆ ಹೋದ್ರೆ ಎನ್ಸಿಪಿ ಕಾಂಗ್ರೆಸ್ ಶಿವಸೇನೆ ಮೈತ್ರಿ ಗೆದ್ದಂತಾಗುತ್ತೆ. ಅಲ್ಲಿ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ಸುಪ್ರೀಂ ಕೋರ್ಟ್ ಆವರಣದಿಂದ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್, ಸುಪ್ರೀಂ ಕೋರ್ಟ್ ನತ್ತ ಇಡೀ ದೇಶದ ಚಿತ್ತ ನೆಟ್ಟಿರುವಂತದ್ದು. ಧರಣೀಶ್, ಏನಾಗಬಹುದು ಅನ್ನುವ ಕುತೂಹಲ ಇದೆ. ಪೃಥ್ವಿರಾಜ್, ಇವತ್ತು ಸುಪ್ರೀಂ ಕೋರ್ಟ್ ನೀಡುವಂತಹ ತೀರ್ಪು ಮಹಾರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಾಯಿಸುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಮುಂದುವರಿತಾರ ಇಲ್ವಾ ಅನ್ನುವಂಥದ್ದು ನಿರ್ಧಾರ ಆಗತ್ತೆ. ಶಿವಸೇನೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಬದಿಗಿಟ್ಟು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ಪಣವನ್ನ ತೊಟ್ಟಿದೆ. ಆ ಹಠವನ್ನ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು ಕೂಡ ಇವತ್ತಿನ ತೀರ್ಪಿನಿಂದ ಗೊತ್ತಾಗತ್ತೆ. ಅದೇ ರೀತಿ ಕಾಂಗ್ರೆಸ್ ಬಹಳ ತೂಗಿ ಶಿವಸೇನೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿತ್ತು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕಾರಣಕ್ಕೋಸ್ಕರ ಅಷ್ಟೊಂದು ಮೀನಾಮೇಷವನ್ನ ಅದು ಎಣಿಸಿತ್ತು. ಹಾಗಾಗಿ ಇಷ್ಟೆಲ್ಲ ಮಾಡಿದ ಬಳಿಕವೂ ಕೂಡ ಕಾಂಗ್ರೆಸ್ ಬಿಜೆಪಿಗೆ ಮುಖಭಂಗ ಮಾಡುವಲ್ಲಿ ಯಶಸ್ವಿಯಾಗುತ್ತಾ ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟಿನ ಇವತ್ತಿನ ತೀರ್ಪಿನಿಂದ ನಿರ್ಧಾರ ಆಗುತ್ತೆ. ಇನ್ನು ಎನ್ಸಿಪಿ ವಿಷಯಕ್ಕೆ ಬಂದ್ರೆ ಈ ಇಡೀ ಮಹಾರಾಷ್ಟ್ರದ ಅಗ್ಗಜಗ್ಗಾಟದಲ್ಲಿ ಅಥವಾ ರಾಜಕೀಯ ಮೇಲಾಟದಲ್ಲಿ ಶರದ್ ಪವಾರ್ ಅವರ ಕುಟುಂಬ ಹೋಳಾಗಿದೆ. ಅಜಿತ್ ಪವಾರ್ ಬೇರೆಯಾಗಿದ್ದಾರೆ. ಬಂಡೆದ್ದು ಈಗ ಬಿಜೆಪಿಗೆ ಸಪೋರ್ಟ್ ಅನ್ನ ನೀಡಿದ್ದಾರೆ. ಹಾಗಾಗಿ ಕುಟುಂಬದ ಹಿತವನ್ನೇ ಬಲಿ ಕೊಟ್ಟಂತಹ ಪವಾರ್ ಕುಟುಂಬ ಕಡೆಗೂ ಕೂಡ ಯಾವ ಹಂತವನ್ನ ತಲುಪುತ್ತೆ, ಶರದ್ ಪವಾರ್ ಗೆಲ್ತಾರ ಅಥವಾ ಅಜಿತ್ ಪವಾರ್ ಗೆಲ್ತಾರ ಅನ್ನುವಂಥದ್ದು ಕೂಡ ಅಗೇನ್ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ನಿರ್ಧಾರ ಆಗುತ್ತೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಏನೋ ಕಾರಣವಾಗುವಂಥದ್ದು ಇವತ್ತಿನ ಸುಪ್ರೀಂ ಕೋರ್ಟ್. ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ NV ರಮಣ ನೇತೃತ್ವದ ತ್ರಿಸದಸ್ಯತ್ವ ಪೀಠ 10:30ಕ್ಕೆ ತೀರ್ಪನ್ನು ಪ್ರಕಟಿಸುತ್ತೆ. ಕಳೆದ 2 ದಿನಗಳು ಭಾನುವಾರ 1:15 ಗಂಟೆ ಮತ್ತು ಸೋಮವಾರ 1:15 ಗಂಟೆ ಒಟ್ಟು 3 ಗಂಟೆ ಸುದೀರ್ಘವಾಗಿ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ. ಇದು ಒಂದಂತದಲ್ಲಿ ಮಹಾರಾಷ್ಟ್ರ ರಾಜಕಾರಣಕ್ಕೆ ಅಷ್ಟೇ ಅಲ್ಲದೆ ದೇಶವ್ಯಾಪ್ತಿ ಕೂಡ. ಫಾರ್ ಎಕ್ಸಾಂಪಲ್ ಇವತ್ತು ಸಂಸತ್ತಿನಲ್ಲಿ ಸಂವಿಧಾನಿಕ ದಿನವನ್ನು ಆಚರಿಸಬೇಕಿತ್ತು. ಆಗ ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ವಿರೋಧವನ್ನ ಮಾಡ್ತಿದ್ದೇವೆ. ಕಾರಣ ಮಹಾರಾಷ್ಟ್ರದ ಇಶ್ಯೂ. ಹಾಗಾಗಿ ಇದು ರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಮತ್ತು ರಾಷ್ಟ್ರ ರಾಜಕಾರಣದಲ್ಲೂ ಫಾರ್ ಎಕ್ಸಾಂಪಲ್ ಬಿಜೆಪಿಗೆ ಹಿನ್ನಡೆ ಆದ್ರೆ ಅದು ಕೇವಲ ಮಹಾರಾಷ್ಟ್ರದಲ್ಲಿ ಹಿನ್ನಡೆ ಆಗಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಅಧ್ಯಕ್ಷ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೂಡ ಮುಖಭಂಗವನ್ನು ತಂದೊಡ್ಡಬಹುದಂತಹ ಸಂಗತಿ. ಹಾಗಾಗಿ ಇವತ್ತಿನ ತೀರ್ಪು ಇಡೀ ದೇಶದ ದೃಷ್ಟಿಯಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ಐತಿಹಾಸಿಕವಾಗಿ ಕೂಡ ಇರುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ ಎಷ್ಟು ಸಮಯಾವಕಾಶವನ್ನ ದೇವೇಂದ್ರ ಫಡ್ನವೀಸ್ ಅವರಿಗೆ ವಿಶ್ವಾಸ ಮತ ಯಾಚನೆಯನ್ನ ಮಾಡಲಿಕ್ಕೆ ಕೊಡುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ನಿರ್ಧಾರ ಆಗ್ತವೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೀಶ್.